ಕೇಂದ್ರ ಸರ್ಕಾರಿ ನೌಕರರಿಗೆ ಮತ್ತೊಂದು ಪ್ರಮುಖ ಘೋಷಣೆಯನ್ನು ಹಣಕಾಸು ಸಚಿವಾಲಯ ಮಾಡಿದೆ. ಈಗಾಗಲೇ ಏಕೀಕೃತ ಪಿಂಚಣಿ ವ್ಯವಸ್ಥೆ ಅಡಿಯಲ್ಲಿರುವ ನೌಕರರು ಇನ್ಮುಂದೆ ಮತ್ತೆ ಹಳೆಯ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆಗೆ ಮರಳಲು ಒಂದು ಬಾರಿ ಅವಕಾಶ ನೀಡಲಾಗಿದೆ. ಕೇಂದ್ರ ಹಣಕಾಸು ಸಚಿವಾಲಯದ ಆರ್ಥಿಕ ವ್ಯವಹಾರಗಳ ವಿಭಾಗ ಹೊರಡಿಸಿರುವ ಕಚೇರಿ ಜ್ಞಾಪಕ ಪತ್ರದಲ್ಲಿ ಈ ಬಗ್ಗೆ ಮಾಹಿತಿ ನೀಡಲಾಗಿದೆ. ಯುಪಿಎಸ್ಸಿಯನ್ನು ಆಯ್ಕೆ ಮಾಡಿಕೊಂಡಿದ್ದ ಎಲ್ಲ ಕೇಂದ್ರ ಸರ್ಕಾರಿ ನೌಕರರಿಗೆ ಈ ಒಂದು ಬಾರಿ ಏಕಮುಖ ಬದಲಾವಣೆ ಅವಕಾಶವಿದೆ. ನಿವೃತ್ತ ಅಥವಾ ಹುದ್ದೆಯಿಂದ ನಿವೃತ್ತಿ ಎಂದು ಪರಿಗಣಿಸುವ ದಿನಾಂಕದಂದು 3 ತಿಂಗಳ ಮುನ್ನ ಈ ಆಯ್ಕೆ ಮಾಡಿಕೊಳ್ಳಲು ಅವಕಾಶವಿದೆ. ಒಮ್ಮೆ ಈ ಆಯ್ಕೆ ಮಾಡಿಕೊಂಡರೆ ಸರ್ಕಾರವು ಹೆಚ್ಚುವರಿ ಕೊಡುಗೆಯಾಗಿ ನೀಡಿದ್ದ ಶೇಕಡಾ 4ರಷ್ಟು ಮೊತ್ತವು ನೌಕರನ ಖಾತೆಗೆ ಜಮಾ ಆಗಲಿದೆ. ಒಂದು ವೇಳೆ ಈ ಒಂದು ಬಾರಿಯ ಅವಕಾಶವನ್ನು ನೌಕರರು ಬಳಸಿಕೊಳ್ಳದಿದ್ದರೆ ಅವರು ಯುಪಿಎಸ್ಸಿನಲ್ಲೇ ಮುಂದುವರಿಯಬೇಕು. ಶಿಸ್ತು ಕ್ರಮಗಳನ್ನು ಎದುರಿಸುತ್ತಿರುವ ನೌಕರರಿಗೆ ಈ ಸೌಲಭ್ಯ ದೊರೆಯುವುದಿಲ್ಲ ಎಂದು ಸ್ಪಷ್ಟಪಡಿಸಲಾಗಿದೆ.